ಈ ಒಂದು ಮೆಸೇಜು ಎಲ್ಲ ಹೊಸ ಕಪ್ಪಲ್ಲು ಮದುವೆಯಾಗಿ 5 ವರ್ಷ ಆಗಿರೋರು, 10 ವರ್ಷ ಆಗಿರೋರು, 20 ವರ್ಷ ಆಗಿರೋರು ಎಲ್ಲರೂ ನೋಡ್ಬೋದು. ನೀವು ಅರೇಂಜ್ ಮ್ಯಾರೇಜನೋ ಆಗಿರ್ತೀರ, ಆದರೆ ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ದಿನಾನೂ ಮಾಡಬೇಕು. ದಿನ ಅಂತಲ್ಲ, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ, ಪ್ರತಿ ವಾರ. ಈಗ ಗಂಡ ಹೆಂಡತಿನ ಅರ್ಥ ಮಾಡ್ಕೊಳೋಕ್ಕೆ 10-20 ವರ್ಷ ಆದರೂ ಸಾಧ್ಯ ಆಗಲ್ಲ. ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ನಮ್ಮ ಮನಸ್ಸನ್ನ ತಿಳ್ಕೊಳ್ಬೇಕು. ನಮಗೆ ಯಾಕೆ ಸಿಟ್ಟು ಬರುತ್ತೆ, ನಮಗೆ ಯಾಕೆ ಮನಸ್ಸಲ್ಲಿ ಒಂಥರ ದ್ವೇಷ, ಅಸೂಯೆ, ಹೆಂಡತಿ ಮೇಲೆ ಅಂತ ಅಲ್ಲ, ಮನಸ್ಸಲ್ಲಿ ಆ ಭಾವನೆಗಳೆಲ್ಲ ಕೆಟ್ಟ ನಮ್ಮ ಮನಸ್ಸಲ್ಲಿ ಏನು ಇದೆಯೋ. ಈಗ ನನ್ನ ಮನಸ್ಸಲ್ಲಿ ಕೋಪ ಇದೆ, ಆದರೆ ನಾನು ಹೆಂಡತಿ ಮೇಲೆ ಇಲ್ಲ ಗಂಡನ ಮೇಲೆ ಕೋಪ ಮಾಡ್ಕೊಳಲ್ಲ. ಆ ಥರ ಹೇಳಕ್ಕಾಗಲ್ಲ. ಮನಸ್ಸಲ್ಲಿ ಕೋಪ ಇದೆ ಅಂದರೆ ಹೆಂಡತಿ ಮೇಲೂ ಕೋಪ ಬರುತ್ತೆ, ಮಕ್ಕಳ ಮೇಲೂ ಕೋಪ ಬರುತ್ತೆ. ಆ ಕೋಪ ಅನ್ನೋದು ಎಲ್ಲಿದೆ? ಮನಸ್ಸಲ್ಲಿ. ಸೊ ನಾನು ನನ್ನ ಮನಸ್ಸಲ್ಲಿರೋ ಭಯ, ಕೋಪ, ದುಃಖ ಅದನ್ನೆಲ್ಲ ಹೇಗೆ ಕಡಿಮೆ ಮಾಡ್ಕೊಬೇಕು ಅಂತ ಯಾವುದಾರೊಂದು ಕೆಲಸನೋ ಇಲ್ಲ ಯಾವುದಾರೊಂದು ಧ್ಯಾನ, ಏನಾರೊಂದು ಸಾಧನೆ ನಿರಂತರ ಅದ್ರ ಕಡೆ ಗಮನ ಕೊಡಬೇಕು.